ಆಯುಷ್ಮಾನ್ ಭಾರತ್ ಕಾರ್ಡನ್ನು ನೀವು ಪಡೆದುಕೋಬೇಕು ಅಂತಂದರೆ ಇಲ್ಲಿ ಲಾಗಿನ್ ಆ್ಯಸ್ ಅ ಬೆನಿಫಿಷರಿ ಮತ್ತು ಆಪರೇಟರ್ ಎರಡು ಆಪ್ಷನ್ ತೋರಿಸ್ತಾ ಇದೆ. ಈ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡೋದು ಹೇಗಂತೇಳಿ ಕನ್ಫ್ಯೂಷನ್ ಇತ್ತಂದರೆ, ಆಪರೇಟರ್ ಅಂತಂದರೆ ಎಲ್ಲ ಜನರಿಗೂ ಸರ್ವಿಸ್ ಕೊಡ್ತಾ ಇರ್ತಾರಲ್ಲ ಅವರು ಆಪರೇಟರು. ಬೆನಿಫಿಷರಿ ಅಂತಂದರೆ ನಿಮ್ಮ ಕಾರ್ಡನ್ನು ನೀವೇ ಮಾಡ್ಕೊಳ್ಳೋದಕ್ಕೆ ಬೆನಿಫಿಷರಿ ಅಂತಾರೆ. ಸೊ ಇಲ್ಲಿ ಬೆನಿಫಿಷರಿ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮೊಬೈಲ್ ನಂಬರನ್ನು ಹಾಕಿ ವೆರಿಫೈ ಮಾಡಿ, ಲಿಂಕ್ ಇರುವಂಥ ಮೊಬೈಲ್ ನಂಬರು ಅಂದರೆ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ವೆರಿಫೈ ಮಾಡಲಿಕ್ಕೆ OTP ಹೋಗುತ್ತೆ. ಇಲ್ಲಿ ನೋಡಿ, ಮೊಬೈಲ್ ನಂಬರ್ ಹಾಕಿದ ನಂತರ ವೆರಿಫೈ ಮಾಡಿದ ನಂತರ ಮೊಬೈಲಿಗೆ OTP ಹೋಗಿರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಕೂಡ ಇಲ್ಲಿ ಶೋ ಆಗುತ್ತೆ. ಶೋ ಆಗಿರುವಂಥ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಬಂದಿರುವಂಥ OTPಯನ್ನು ಹಾಕಿಬಿಟ್ಟು ಕ್ಯಾಪ್ಚನ್ನ ಹಾಕಿಬಿಟ್ಟು ನೀವು ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದರ ನಂತರ ನಿಮಗೆ ಲೊಕೇಶನ್ ಕೇಳುತ್ತೆ, ಡಿವೈಸ್ ಲೊಕೇಶನು. ಇಲ್ಲಿ ಬ್ಲಾಕ್ ಅಂತ ಇದೆ, ಇಲ್ಲಿ ಅಲೋ ಅಂತ ಇದೆ. ಇಲ್ಲಿ ಎರಡರಲ್ಲಿ ಯಾವುದನ್ನು ನೀವು ಸೆಲೆಕ್ಟ್ ಮಾಡಬೇಕು ಅಂತ ಅನ್ನೋದು ಕೂಡ ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನನ್ನು ನಾನು ಕೂಡ ನಿಮಗೆ ದೂರ ಮಾಡ್ತೀನಿ. ಇಲ್ಲಿ ಬ್ಲಾಕ್ ಅಂತಂದರೆ ನಿಮಗೆ ಯಾವುದೇ ಥರ ಲೊಕೇಶನ್ನು ತೋರಿಸೋದಿಲ್ಲ. ಇಲ್ಲಿ ನೋಡಿ, ಲೊಕೇಶನ್ ಅಂದರೆ ನೀವು ಎಲ್ಲಿಂದ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತಾ ಇದ್ರು, ಕರ್ನಾಟಕದಿಂದನೋ ಅಥವಾ ಬೇರೆ ಸ್ಟೇಟಿಂದನೋ ಮಾಡ್ತಾ ಇದ್ದೀರಿ ಅನ್ನೋದ್ರ ಸಂಬಂಧ ಇಲ್ಲಿ ನಿಮಗೆ ಲೊಕೇಶನ್ ಕೇಳ್ತಾ ಇರುತ್ತೆ. ಸೊ ಇಲ್ಲಿ ಅಲೋ ಅಂತ ಹೇಳಿ ಕೊಡಿ, ಸರಿನಾ? ಇದರ ನಂತರ ಇಲ್ಲಿ ನೋಡಿ, ನಿಮಗೆ ಆಪ್ಷನ್ಗಳು ಇಲ್ಲಿ ತೋರಿಸ್ತಾ ಇದ್ದಾವೆ. ಇಲ್ಲಿ ಇದೇ ಆಪ್ಷನ್ ಇರಲಿ, ಇದನ್ನು ಚೇಂಜ್ ಮಾಡುವಂಥ ಏನೂ ಅಗತ್ಯ ಇಲ್ಲ. PMJAY ಅಂತೇಳಿ ಇಲ್ಲಿ ನಿಮ್ಮ ಸ್ಟೇಟನ್ನು ಹಾಕ್ಕೊಳ್ಳಿ. ಇಲ್ಲೇ ಕುಟುಂಬ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಟಿಕ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ನಿಮಗೆ ಒಂದೊಂದಾಗಿನೇ ತೋರಿಸ್ತಾ ಇದ್ದೀನಿ. ಇಲ್ಲಿ ಆಧಾರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದರ ನಂತರ ನಿಮ್ಮ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಈ ಬಾಕ್ಸ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ವಲ್ಪ ಪ್ರೊಸೆಸಿಂಗ್ ಕೇಳುತ್ತೆ. ಸೊ ವೇಟ್ ಮಾಡಬೇಕಾಗತ್ತೆ. ಪ್ರೊಸೆಸಿಂಗ್ ಆದ ನಂತರ ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಎಷ್ಟು ಜನ ಇದ್ದಾರಲ್ಲೋ ಅಷ್ಟು ಜನದ ಹೆಸರನ್ನು ಇಲ್ಲಿ ಶೋ ಮಾಡ್ತಾ ಇದೆ ಈ ಒಂದು ಅಪ್ಲಿಕೇಶನು. ಶೋ ಮಾಡಿದಾಗ ನಿಮಗೆ ಯಾರ ಒಂದು ಅಪ್ಲಿಕೇಶನ್ನು ಇಲ್ಲಿ ಯಾರ ಹೆಸರ ಮೇಲೆ ನೀವು ಭಾರತ್ ಆಯುಷ್ಮಾನ್ ಕಾರ್ಡನ್ನು ಹಾಕಿದಿರೋ ಅವು ಇಲ್ಲಿ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಯಾರ ಒಂದು ಹೆಸರ ಮೇಲೆ ಭಾರತ್ ಆಯುಷ್ಮಾನ್ ಕಾರ್ಡ್ ಅಪ್ರೂವಲ್ ಆಗಿದೆಯೋ ಇಲ್ಲಿ ಎಲ್ಲ ಶೋ ಆಗ್ತಾ ಇರುತ್ತೆ. ನೋಡಿ, ಇಲ್ಲಿ ಅಪ್ರೂವ್ಡ್ ಅಂತ ಇದೆ. ಅಪ್ರೂವ್ಡ್ ಆಗಿರೋವೆಲ್ಲ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡೋದು ಕೂಡ ಹೇಗಂತೇಳಿ ನಾನು ತಿಳಿಸ್ಕೊಡ್ತೇನೆ. ಇಲ್ಲಿ ಮೊದಲು ನಾವು ಅಪ್ಲೈ ಮಾಡೋದು ಹೇಗಂತೇಳಿ ತಿಳ್ಕೊಳ್ಳೋಣ ಒಂದು ಆಯುಷ್ಮಾನ್ ಭಾರತ್ ಕಾರ್ಡಿಗೆ. ಇಲ್ಲಿ ನಾಟ್ ಜನರೇಟೆಡ್ ಅಂತಂದರೆ ಇಲ್ಲಿ ಅನ್ಐಡೆಂಟಿಫೈಡ್ ಅಂತ ಇದೆ ನೋಡಿ. ಇದು ಯಾವುದೇ ಥರ ಇವರಿನ್ನು ಆಯುಷ್ಮಾನ್ ಭಾರತ್ ಕಾರ್ಡಿಗೆ ಅಪ್ಲೈ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ ಅನ್ಐಡೆಂಟಿಫೈಡ್ ಅಂತೇಳಿ ಬಂದಿದೆ, ನಾಟ್ ಜನರೇಟೆಡ್ ಅಂತೇಳಿ ಬಂದಿದೆ. ಇವಾಗ ನಾವು ಯಾರ್ದಾದ್ರೂ ಒಬ್ಬರದ್ದು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಸೊ ಹಾಗಾಗಿ ಇಲ್ಲಿ ಯಾವುದಾದ್ರೂ ಒಂದು ಹೆಸರು ಮೇಲೆ ಅನ್ಐಡೆಂಟಿಫೈಡ್ ಅಂತ ಇದೆ ಅಲ್ವಾ, ಅನ್ಐಡೆಂಟಿಫೈಡ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇದರ ನಂತರ ಇಲ್ಲಿ ಅಥೆಂಟಿಕೇಟ್ ಯುವರ್ ಸೆಲ್ಫ್ ಯೂಸಿಂಗ್ ಆಧಾರ್ ನಂಬರ್ ಅಂತ ಇದೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಒಂದು ಆಪ್ಷನ್ ಓಪನ್ ಆಗುತ್ತೆ. ಆಧಾರ್, ಇಲ್ಲಿ ಅವರ ಒಂದು ಆಧಾರ್ ಡಿಸ್ಪ್ಲೇ ಆಗುತ್ತೆ, ಲಾಸ್ಟ್ ಡಿಜಿಟ್ 4 ನಂಬರು. ಇಲ್ಲಿ ವೆರಿಫೈ ಅಂತ ಇದೆ ನೋಡಿ, ಇಲ್ಲಿ ಸಣ್ಣದಾಗಿ ಕಾಣ್ತಾ ಇದೆ ನೋಡಿ, ವೆರಿಫೈ ಅಂತೇಳಿ. ಆ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಆ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಕನ್ಸೆಂಟ್ ಓಪನ್ ಆಗುತ್ತೆ. ಕನ್ಸೆಂಟ್ ಓಪನ್ ಆದ ನಂತರ ಇಲ್ಲಿ ನೋಡಿ ಚೆಕ್ ಬಾಕ್ಸ್ ಇದೆ. ಈ ಚೆಕ್ ಬಾಕ್ಸನ್ನು ನೀವು ಮಾರ್ಕ್ ಮಾಡಬೇಕಾಗತ್ತೆ. ಟಿಕ್ ಮಾರ್ಕ್ ಹಾಕಿಬಿಟ್ಟು ಇಲ್ಲಿ ಅಲೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಅದರ ನಂತರ ನಿಮ್ಮ ಆಧಾರ್ ಕಾರ್ಡಿಗೆ ಅಂದರೆ ಈ ಒಂದು ಕ್ಯಾಂಡಿಡೇಟಿನ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ OTP ಹೋಗಿರುತ್ತೆ. ಇಲ್ಲಿ ನೋಡಿ, OTP ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಇಲ್ಲಿ ಆಧಾರ್ ಫಿಂಗರ್ ಪ್ರಿಂಟು, ಆಧಾರ್ ಐರಿಸ್ ಅಂತ ಇದೆ, ಅದು ಯಾವುದು ಬೇಡ. ಆಧಾರ್ OTP ಅಂತೇಳಿ ಕ್ಲಿಕ್ ಮಾಡಿಕೊಂಡು ಅವರ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ 2 OTP ಹೋಗಿರುತ್ತೆ. ಒಂದು ಆಯುಷ್ಮಾನ್ ಭಾರತ್ ಒಂದು ವೆಬ್ಸೈಟಿಂದ ಹೋಗಿರುತ್ತೆ, ಒಂದು ಆಧಾರ್ ಅಥೆಂಟಿಕೇಶನ್ ಬೆನಿಫಿಷರಿ ಆಧಾರ್ ಅಥೆಂಟಿಕೇಶನು, ಬೆನಿಫಿಷರಿ ಮೊಬೈಲ್ OTP ಅಂದರೆ 2 ವೆರಿಫೈ ಮಾಡಬೇಕಾಗತ್ತೆ. 2 ವೆರಿಫೈ ಮಾಡಿದ ನಂತರ ನೀವು ಇಲ್ಲಿ ಅಥೆಂಟಿಕೇಟ್ ಮಾಡಬೇಕಾಗತ್ತೆ. ಬಂದಿರುವಂಥ OTPಯನ್ನು ಹಾಕಿಬಿಟ್ಟು ಅಥೆಂಟಿಕೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, 2 ಇವೆಲ್ಲ ರೈಟ್ ಟಿಕ್ ಮಾರ್ಕ್ ಬರಬೇಕು ಗ್ರೀನ್ ಕಲರ್ನಲ್ಲಿ. ಇವಾಗ ನಾನು ಅಥೆಂಟಿಕೇಟ್ ಮಾಡ್ತಾ ಇದ್ದೀನಿ. ಅಥೆಂಟಿಕೇಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಪ್ರೊಸೆಸ್ ತೋರಿಸುತ್ತೆ.
ಪ್ರೊಸೆಸಿಂಗ್ ಆದ ನಂತರ ಇಲ್ಲಿ ಅವರ ಒಂದು ಡೀಟೇಲ್ ಇಲ್ಲಿ ಓಪನ್ ಆಗುತ್ತೆ. ಇವರ ಒಂದು ಡೀಟೇಲ್ ಓಪನ್ ಆದ ನಂತರ ನಿಮಗೆ ಇಲ್ಲಿ ಮತ್ತೆ ವೆರಿಫೈ ಅಂತೇಳಿ ತೋರಿಸ್ತಾ ಇದೆ ನೋಡಿ. ಈ ವೆರಿಫೈ ಮೇಲೆ ಮತ್ತೆ ನೀವು ಕ್ಲಿಕ್ ಮಾಡ್ಕೋಬೇಕು. ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಮತ್ತೆ ನಿಮಗೆ ಒಂದು ಕನ್ಸೆಂಟ್ ಓಪನ್ ಆಗುತ್ತೆ. ಇಲ್ಲಿ ಚೆಕ್ ಮಾರ್ಕ್ ಮತ್ತೆ ಹಾಕಬೇಕಾಗತ್ತೆ. ನೀವು ರೈಟ್ ಮಾರ್ಕನ್ನು ಹಾಕಿಬಿಟ್ಟು ಮತ್ತೆ ಅಲೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದರ ನಂತರ ಮತ್ತೆ ನಿಮಗೆ 2 OTP ಆವಾಗ ಬಂತಲ್ಲ ಅದೇ ಥರ 2 OTP ಬರುತ್ತೆ. ಆ 2 OTPಯನ್ನು ನೀವು ಈ 2 ಬಾಕ್ಸ್ನಲ್ಲಿ ಹಾಕಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಕಂಟಿನ್ಯೂ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡಿ ಬಹಳ ಇಂಪಾರ್ಟೆಂಟ್ ಇರುವಂಥದ್ದು ಇದು. ಇಲ್ಲಿ ನಿಮಗೆ 79.25 ಅಂತೇಳಿ ತೋರಿಸ್ತಾ ಇದೆಯಲ್ಲ ಮ್ಯಾಚಿಂಗು. ಸೊ ಇದು 80ರ ಹತ್ತಿರ ಬಂದ ಹಾಗೆ ನಿಮಗೆ ಇಲ್ಲಿದು ಮ್ಯಾಚಿಂಗ್ ತೋರಿಸುತ್ತೆ. ಸೊ ನಿಮಗೆ 50ಗಿಂತ ಕಡಿಮೆ ಬಂತಂತಂದರೆ ಅನ್ಐಡೆಂಟಿಫೈಡ್ ಅಂತೇಳಿ ಬರುತ್ತೆ. ಐಡೆಂಟಿಫೈಡ್ ಅಂತೇಳಿ ಬಂತಂದರೆ ನಿಮಗೆ 79.25 ಇದೆ ಅಲ್ವಾ, ಇದು 80ಗೆ ಬಹಳ ಕ್ಲೋಸ್ ಇದೆ. ಸೊ ಈ ಥರ ಬರಲೇಬೇಕು. ನಂತರ ಇಲ್ಲಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ, ಲೈವ್ ಫೋಟೋನ. ಇಲ್ಲಿ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೆ ನಿಮಗೆ 2 ಆಪ್ಷನ್ ಕೇಳ್ತಾ ಇದೆ, ಬ್ಲಾಕು ಮತ್ತು ಅಲೋವ್. ನಿಮ್ಗೆ ಇವಾಗ ಕ್ಯಾಮ್ರಾ ಓಪನ್ ಮಾಡಬೇಕಾ ಬೇಡವಾ ಅಂತೇಳಿ ಇಲ್ಲಿ ಪರ್ಮಿಷನ್ ಕೇಳ್ತಾ ಇದೆ. ಅಲೋವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲೋವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಫೋಟೋನ ಈ ಥರ ಪಾಸ್ಪೋರ್ಟ್ ಸೈಜಲ್ಲಿ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಫೋಟೋ ನಿಮಗೆ ಅಪ್ಲೋಡ್ ಆಗುತ್ತೆ. ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ನೀವು ಹೊಡೆದಿರೋ ಫೋಟೋ ಸರಿಯಾಗಿ ಬಂದಿಲ್ಲ ಅಂತಂದರೆ ನೀವು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಯಾಪ್ಚರ್ ಮಾಡಿರುವಂಥ ಫೋಟೋ ಸರಿಯಾಗಿ ಬಂದಿದ್ರೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಿಮ್ಮ ಮ್ಯಾಚಿಂಗ್ ಸ್ಕೋರು KYC ಇದು ಇಷ್ಟು ಬಂದಿದೆ, 80% ಇದೆ ಸರಿನಾ. 80%ವರೆಗೂ ಲೆಸ್ ದೆನ್ 80%ವರೆಗೂ ಇದೆ. ನಂತರ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿಬಿಟ್ಟು ಮತ್ತೆ ವೆರಿಫೈ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಹಾಕಿಬಿಟ್ಟು ಮತ್ತೆ ನೀವು ವೆರಿಫೈ ಮಾಡಬೇಕಾಗತ್ತೆ. ಸೊ ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ ಎಲ್ಲ ನಾನು ಇವಾಗ ಡೀಟೇಲನ್ನು ಹಾಕಿ ವೆರಿಫೈ ಮಾಡಿದ್ದೇನೆ, OTP ಹಾಕಿದ್ದೀನಿ, ಡೇಟ್ ಆಫ್ ಬರ್ತ್ ಹೋಗ್ತಾ ಇದೆ. ಇದಿಷ್ಟೆಲ್ಲ ಡೀಟೇಲನ್ನು ನೀವು ಕರೆಕ್ಟಾಗಿ ತುಂಬಿಕೊಂಡ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಿಮಗೆ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ EKYC ಆ್ಯಕ್ಷನ್. EKYC ಈಸ್ ಕಂಪ್ಲೀಟೆಡ್ ಆ್ಯಂಡ್ ರೆಕಾರ್ಡ್ ಈಸ್ ಸೆಂಟ್ ಫಾರ್ ಅಪ್ರೂವಲ್. ಪ್ಲೀಸ್ ಚೆಕ್ ದ ಸ್ಟೇಟಸ್ ಯೂಸಿಂಗ್ ದ ರೆಫರೆನ್ಸ್ ನಂಬರ್. ಇಲ್ಲಿ ನಿಮಗೆ ರೆಫರೆನ್ಸ್ ನಂಬರ್ ಇರುತ್ತೆ, ಅದನ್ನು ನಾನು ಹೈಡ್ ಮಾಡಿದ್ದೀನಿ. ಯಾವುದೇ ಇನ್ಫಾರ್ಮೇಷನ್ನ ಶೇರ್ ಮಾಡಬಾರ್ದು ಅಂತ ಹೇಳಿ ಯೂಟ್ಯೂಬ್ ರೂಲ್ಸ್ ಕೂಡ ಇದೆ. ಸೊ ಹಾಗಾಗಿ ಇಲ್ಲಿ ನಾನು ಹೈಡ್ ಮಾಡಿದ್ದೀನಿ. ಆ ಒಂದು ರೆಫರೆನ್ಸ್ ನಂಬರನ್ನು ನೀವು ಕಾಪಿ ಮಾಡಿ ಇಟ್ಕೊಳ್ಳಿ, ಇಲ್ಲದಿದ್ದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ನೋಡಿ ನಾವು ಆಯುಷ್ಮಾನ್ ಭಾರತ್ ಕಾರ್ಡಿಗೆ ಈ ಕ್ಯಾಂಡಿಡೇಟದ್ದು ಅಪ್ಲಿಕೇಶನ್ ಇವಾಗ ಸಬ್ಮಿಟ್ ಮಾಡಿದ್ದೇವೆ. ಇಲ್ಲಿ ನೋಡಿ ಪೆಂಡಿಂಗ್ ಅಂತೇಳಿ ತೋರಿಸ್ತಾ ಇದೆ. ಈ ಪೆಂಡಿಂಗ್ ಅನ್ನೋದು ಕೆಲವೊಬ್ಬರಿಗೆ 2 ನಿಮಿಷದಲ್ಲಿ ಅಪ್ರೂವಲ್ ಆಗುತ್ತೆ. ನಂತರ ಕೆಲವೊಬ್ಬರಿಗೆ 1 ಗಂಟೆ ಆಗ್ಬೋದು ಅಥವಾ ಒಂದು 2-3 ದಿನ ಆಗ್ಬೋದು ಅಪ್ರೂವಲ್ಗೆ ನಾವು ಕಳಿಸಿದ್ದೇವೆ ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಿಂದಿನ ರೆಫರೆನ್ಸ್ ನಂಬರ್ ಜನ್ರೇಟ್ ಆಗಿತ್ತಲ್ಲ ಅಲ್ಲಿ. ಸೊ ಇವಾಗ ನಾನು 2 ಗಂಟೆ ಬಿಟ್ಟು ಚೆಕ್ ಮಾಡಿದೆ. ಇಲ್ಲಿ ನೋಡಿ ಅಪ್ರೂವಲ್ ಆಗಿದೆ. ಇವಾಗ ನಾನು ಸಬ್ಮಿಟ್ ಮಾಡಿರುವಂಥ ಕ್ಯಾಂಡಿಡೇಟದ್ದು ಭಾರತ್ ಆಯುಷ್ಮಾನ್ ಕಾರ್ಡ್ ವೆರಿಫೈಡ್ ಅಪ್ರೂವಲ್ ಡೌನ್ಲೋಡ್ ಆಪ್ಷನ್ ಕೂಡ ಬಂದಿದೆ. ಇವಾಗ ನಾವು ಡೌನ್ಲೋಡ್ ಕೂಡ ಮಾಡ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಭಾರತ್ ಆಯುಷ್ಮಾನ್ ಕಾರ್ಡ್ ಜನ್ರೇಟ್ ಆಗಿದೆ. ನಾವು ಇವಾಗ ಡೌನ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಕಾಣ್ತಾ ಇರುವಂಥ 3 ಡಾಟ್ಗಳು ಏನಿದ್ದಾವಲ್ವ, ಈ 3 ಡಾಟ್ಗಳ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಓಪನ್ ವಿತ್ ಇದೆ, ಡೌನ್ಲೋಡ್ ಇದೆ. ನೀವು ಇದನ್ನು ಓಪನ್ ವಿತ್ ಅಂತಂದರೆ ಬೇರೆ ಅಪ್ಲಿಕೇಶನ್ ಮುಖಾಂತರ ನೋಡ್ಕೋಬೋದು. ಇಲ್ಲ ಸೆಂಡ್ ಫೈಲ್ ಅಂತಂದ್ರೆ ನೀವು ವಾಟ್ಸಪ್ಪು ಅಥವಾ ಟೆಲಿಗ್ರಾಮು ಬೇರೆ ಇನ್ನೊಬ್ರಿಗೆ ಯಾರಿಗಾದರೂ ಸೆಂಡ್ ಮಾಡ್ಬೋದು. ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ. ಈ ಡೌನ್ಲೋಡ್ ಅನ್ನೋ ಒಂದು ಆಪ್ಷನನ್ನು ನೀವು ಉಪಯೋಗ ಮಾಡ್ಕೊಂಡ್ರೆ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.